ಸರ್ ಒಂದೇ ಮಾತು ಸರ್, ಕತೆ ಆಯ್ಕೆಯಲ್ಲಿ ಅಪ್ಪನ ಕ್ಯಾರೆಕ್ಟರ್ ಅಂತ ಇರುತ್ತೆ. ನಾನು ನಟನಾಗಿ ಮಾಡ್ಬೋದು. ಅಪ್ಪನ ಕ್ಯಾರೆಕ್ಟರ್ ಅಂದ್ರೆ ನಾನು ನಮ್ಮ ಅಪ್ಪನ ಪಾತ್ರದವ್ರನ್ನ ಹುಡುಕ್ಬೇಕು. ನಾನೊಬ್ಬನ ಹೆಂಡತಿ ಇರ್ತಾರೆ, ಗರ್ಲ್ ಫ್ರೆಂಡ್, ಯಾಕೆನ್ನೋ ಟ್ವಿಸ್ಟ್ ಇರುತ್ತೆ. ನಮ್ಮ ಜೀವನದಲ್ಲಿ ಒಂದು ದೆವ್ವ ಬರುತ್ತೆ. ದೆವ್ವ ಯಾಕೆ ಬಂತು ಅನ್ನೋದನ್ನ ಹಿಲೇರಿಯಸ್ ಮೇಲೆ ಒಂದೇ ವರ್ಡಲ್ಲಿ ಹೇಳ್ತೀನಿ ಸರ್. ಮದುವೆ ಆದ ಹುಡುಗನಿಗೆ ಸಿನಿಮಾ ಶುರುವಾದಾಗ ಮದುವೆ ಆಗುತ್ತೆ. ಮದುವೆ ಆಗ 2ನೇ ನಿಮಿಷಕ್ಕೆ ಗೊತ್ತಾಗುತ್ತೆ ನನ್ನ ಹೆಂಡತಿ ದೆವ್ವ ಅಂತ. ಆದ್ಮೇಲೆ ಆತ ಅನುಭವಿಸುವ ಯಾತನೆ ವಿ ಆರ್ ಪ್ರೆಸೆಂಟಿಂಗ್ ಇನ್ ಹಿಲೇರಿಯಸ್ ವೇ. ಈಗ ಕಾರಣ ಇಷ್ಟೇ, ನಮ್ಮ ಧ್ರುವ ಸರ್ಜಾ ಅವ್ರು ಒಂದ್ಸಲ ಹೀಗೆ ಮಾತಾಡ್ತಾ ಇದ್ದಾಗ ಹೇಳಿದೆ, ಹಿಂಗಿದೆ ಆಕ್ಷನ್ ಎಲ್ಲ ಇದೆ. ಎಲ್ಲ ಬಂದವ್ರಲ್ಲ ಹೀಗೆ ಮಾಡ್ತಾರೆ, ಬರೀ ಮಾಸ್ ಅದೇ ಮಾಡಬೇಕು ಅಂದಾಗ ಅನಂತ್ನಾಗ್ ಸ್ಟೈಲ್ ಆಫ್ ಸಿನಿಮಾ, ಕಾಶಿನಾಥ್ ಸರ್ ಸ್ಟೈಲ್ ಆಫ್ ಸಿನಿಮಾ ಮಾಡೋರು ಯಾರು, ಆ ಸ್ಟೈಲ್ ಆಫ್ ಎಂಟರ್ಟೈನ್ಮೆಂಟ್ ಮಾಡೋರು ಯಾರು? ಎಲ್ಲ ಮಾಸ್ ಅಲ್ಲ, ಒಂದೊಂದು ಕ್ಯಾಟಗರಿಗೆ ಒಂದಷ್ಟು ಆಡಿಯನ್ಸ್ ಇರ್ತಾರೆ. ಆ ಆಡಿಯನ್ಸ್ಗೆ ನಿರಾಸೆ ಆಗೋದು ಬೇಡ. ಫಸ್ಟ್ ನೈಟ್ ವಿತ್ ದೆವ್ವ ಹಿಲೇರಿಯಸ್ ಕಾಮಿಡಿ ಸಿನಿಮಾ. ಆ ಸಿನಿಮಾದ ಒಂದು ಶಕ್ತಿ ನಾನಾದ್ರೆ ಸಿನಿಮಾದಲ್ಲಿ ನಟ ನಾನಷ್ಟೇ. ತುಂಬಾ ಪ್ರಮುಖವಾಗಿ ನನಗೆ ಸರಿ ಸಮಾನಾಂತರವಾಗಿ ನಾನು ಇನ್ನೊಂದು ಪಾತ್ರ ಪೋಷಣೆ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ದಟ್ಸ್ ನನ್ ಅದರ್ ದೆನ್ ಹರೀಶ್ ರಾಜ್ ಅವರು ಈಗ ಬಂದಿದ್ದಾರೆ. ಅಣ್ಣ ನೆಕ್ಸ್ಟ್ ಸಿದ್ದರಾಮಣ್ಣ ಮೊದಲೇ ಹೇಳ್ಬಿಡೋಣ ಪ್ರೋಗ್ರಾಮ್ಗೆ, ಸಿದ್ದರಾಮಣ್ಣ ಮೋದಿ ಅವ್ರಿಗೆ ಹೆಂಗ್ ಝೀರೋ ಟ್ರಾಫಿಕ್ ಇರ್ತದೆ ನಿಮಗೆ ಮಾಡಿಸ್ಕೊಟ್ಬಿಟ್ಟೆ ಒಳಗೆ ಕರೆಸ್ಕೊತೀನಿ. ನಾನು ತಪ್ಪಾಗೋಯ್ತು, ಲೇಟ್ ಆಗೋಯ್ತು, ಝೀರೋ ಟ್ರಾಫಿಕ್ ಮಾಡಿಸ್ಬಿಟ್ಟೆ ಒಳಗೆ ಬಿಡಿಸ್ತೀನಿ ಅಣ್ಣ. ಬನ್ನಿ. ಕಾರ್ಯಕ್ರಮಕ್ಕೆ ನಟ ನಿರ್ದೇಶಕರಾಗಿರುವಂತಹ ಹರೀಶ್ ರಾಜ್ ಅವರು ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತ ಸರ್ ತಮ್ಗೆ. ದಯಮಾಡಿ ಆಸೀನರಾಗಬೇಕಾ ಕೇಳ್ಕೊತಿದ್ದೇನೆ. ಇಲ್ಲಿ ಅದೊಂದೇ ಪ್ರಶ್ನೆ ತಮಗೆ ನಾನು ಹೇಳುವಂಥದ್ದು ಇಲ್ಲ. ಶ್ರೀನಿವಾಸ ಮೂರ್ತಿ ಸರ್ ಅಂತ ಅಪ್ರತಿಮ ಸಾಧಕರಿದ್ದಾರೆ, ಅಣ್ಣವ್ರು ಮೆಚ್ಕೊಂಡು ಕಲಾವಿದರವರು. ನಾವು ಕವಿತ ಕಾಳಿದಾಸ ನೋಡಿದ್ರೆ ಅಣ್ಣವ್ರು ಸರಿಸಮಾನವಾದ ಪಾತ್ರ ಅದು ಯಾರ್ದು, ಭೋಜರಾಜ್ ಅವ್ರದ್ದು. ಅಂತ ಕಲಾವಿದರೆಲ್ಲ ಈ ಸಿನಿಮಾದಲ್ಲಿ. ನಾನು ಹಿರಿಯ ಕಲಾವಿದರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ, ಅವ್ರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ. ಅವರೇ ಬೇಕು ಅಂತಿತ್ತು, ಕೇಳ್ಕೊಂಡ ತಕ್ಷಣ ಮಾಡಿದ್ರು. ರಮೇಶ್ ಭಟ್ ಸರ್ ಇದ್ದಾರೆ, ಇನ್ನೂ ಒಳ್ಳೊಳ್ಳೆ ಕಲಾವಿದರಲ್ಲಿದ್ದಾರೆ. ಮಿಮಿಕ್ರಿ ಗೋಪಿ ಅವರು ಇದ್ದಾರೆ, ಸಿನಿಮಾಗೆ ಏನ್ ಬೇಕೋ ಅದು ಮಾಡಿದ್ದಾರೆ ಸರ್. ಸೊ ನನ್ನ ವೈಫ್ ಪಾತ್ರದಲ್ಲಿ ನಿಖಿತಾ ಮದುವೆ ಫಸ್ಟ್ ಸೆಕೆಂಡೇ ಮದುವೆ ಆಗುತ್ತೆ, ಟೈಟ್ಲ್ ಕಾರ್ಡ್ ಆಗ್ತಿದ್ದಂಗೆ. ಅಲ್ಲಿಂದ ಒಂದಷ್ಟು ಟ್ವಿಸ್ಟ್ಗಳು ನಿಮಗೆ ರಂಜಿಸೋಕೆ ಯಾವ್ಯಾವ ಟ್ವಿಸ್ಟ್ ಬೇಕು ಸಿನಿಮಾ ಹೇಳ್ಕೊಂಡ್ ಬರುತ್ತೆ. ನೆಕ್ಸ್ಟ್ ಏನಾದ್ರು ಸರ್? ಹಾ, ಎಸ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನಮ್ಮ ಸ್ನೇಹಿತರು ಮಾಧ್ಯಮದವರು. ನೀವು ಟೀಸರ್ ಗಮನಿಸಿದಾಗ ಒಂದು ಪ್ರಾಮಾಣಿಕವಾಗಿ ನಾನು ಹಾಕಿದ್ದೀನಿ, ನೋ ಫೇಕ್ ವ್ಯೂಸ್, ನೋ ಫೇಕ್ ಲೈಕ್ಸ್, ನೋ ಫೇಕ್ ಪ್ರಮೋಷನ್. ನೀವು 10,000 ಜನ ನೋಡಿದ್ರೆ 10,000 ನನ್ನ ಯೋಗ್ಯತೆ. ಯಾವುದೇ ತರ ಫೇಕ್ ಪ್ರಚಾರದ ಮೂಲಕ 1 ಅವರ್ಗೆ 1 ಮಿಲಿಯನ್ ಅಂತೆಲ್ಲ ಹಾಕುವಂತ ಸಣ್ಣ ಕೆಲಸ ನಾನು ಮಾಡಲ್ಲ. ಅಣ್ಣವರು, ವಿಷ್ಣುವರ್ಧನ್, ಅಂಬರೀಶ್ ಸರ್ ಸಹಿತ ಹಿರಿಯ ಕಲಾವಿದರು ಕಟ್ಟಿದಂತ ಕನ್ನಡ ಚಿತ್ರರಂಗದಲ್ಲಿ ಅವರು ಇದ್ದಾಗ ಯಾವ ಫೇಕು ಇರಲಿಲ್ಲ, ಯೋಗ್ಯತೆ ಅನುಸಾರ ಬರೋರು. ಸರ್ ಅಣ್ಣವ್ರು ಸಹಿತ ಸರ್ ನೀವೆಲ್ಲ ಮಾಧ್ಯಮದವ್ರು ಬಂದ್ರೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟರೆ ಶುಕ್ರವಾರ, ಭಾನುವಾರಕ್ಕೆ ಯೋಚನೆ ಮಾಡೋರು ನನ್ನ ನ್ಯೂನ್ಯತೆ ಏನಪ್ಪ, ಈ ಪತ್ರಕರ್ತ ಹುಡುಕ್ಬಿಡ್ತಾನೆ, ಅವ್ರಿಗೆ ಏನು ಕಂಡುಬಿಡುತ್ತಪ್ಪ ಅಂತ ಹಂಗೆ ನೋಡ್ತೀರಿ. ಹೀಗೆ ಹಂಗಿಲ್ಲ ಸರ್, 1 ಅವರ್ಗೆ 1 ಮಿಲಿಯನ್ ಅಂತ ಹಾಕೊಂಡ್ಬಿಡೋದು. ಸೊ ಇದು ಈ ಫೇಕ್ ಪ್ರಮೋಷನ್ ಇತ್ತೀಚೆಗೆ ಬಂದು. ಸೊ ಕಟ್ಟಿದಂಥ ಚಿತ್ರಾಂಗನ ಫೇಕ್ ರಾಕ್ಷಸರಿಂದ ಕಾಪಾಡಿ ಅಂತ ಹಾಕಿದ್ದೀನಿ. ಈಗ ನನ್ನ ಟೀಸರು ನೀವು ನೋಡಿದ್ರಿ, ನೀವು ಬೈದ್ರಿ, ನೀವು ಹಾರೈಸಿದ್ರಿ, ನೀವು ಮೆಚ್ಕೊಂಡ್ರಿ, ಪ್ರಶ್ನೆ ಕೇಳಿದ್ರಿ, ನನಗೆ ಅದು ಖುಷಿ ಇದೆ ಸರ್. ನಾನು 1 ಅವರ್ಗೆ 1 ಮಿಲಿಯನ್ ಅಂತ ನನಗಿರೋ ಟ್ಯಾಲೆಂಟ್ಗೆ, ನಾನು ಡಿಜಿಟಲಿ ಆಗಿರೋ ಅಪ್ಡೇಟ್ಗೆ 10 ನಿಮಿಷ ಸಾಕು ಸರ್. ಇಂಥದ್ದು ಮಾಡಲ್ಲ. ಒಂದಷ್ಟು ಹಾಳಾದವ್ರು ಬಂದು ಚಿತ್ರಾಂಗನ ಹಾಳು ಮಾಡ್ತಾ ಇದ್ದಾರೆ ಫೇಕ್ ಪ್ರಮೋಷನ್ಸ್ ಮಾಡಿ. ಸರ್ ಒಂದು ಪ್ರಶ್ನೆ ಹೇಳ್ತೀನಿ ಸರ್, 5:05 ಯಾವುದೋ ಒಂದು ಟೀಸರ್ ರಿಲೀಸ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ 5 ಮಿಲಿಯನ್ ಅಂತ ಹಾಕ್ತಾರೆ. ಅಂದ್ರೆ ಏನು ಮಾಡ್ತೀವಿ ಸರ್ 5 ಗಂಟೆಗೆ? ಸರ್ ನಿಮಗೆ ಒಂದು ಹೇಳ್ತೀನಿ ಕೇಳಿ ಸರ್, ನಾನು ಇಷ್ಟು ಮಾತ್ರ ಹೇಳ್ಬೋದು. ಅದು ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ, ಆ ಪ್ರಶ್ನೆಲ್ಲೇ ಉತ್ತರ ಇದೆ. ನಿಮಗೂ ಗೊತ್ತು ಇತ್ತೀಚೆಗೆ ಪೇಯ್ಡ್ ಪ್ರಮೋಷನ್, ಫೇಕ್ ಪ್ರಮೋಷನ್ ಹೇಗಾಗ್ತಾ ಇದೆ ಅಂತ. ನನಗೆ ಸರ್ 5 ಮಿಲಿಯನ್ ವ್ಯೂಸ್ ಇನ್ 1 ಡೇ ಅಂತ ಹಾಕಿದ್ರೆ 50 ಲಕ್ಷ ಸರ್. 50 ಲಕ್ಷ ಜನ ಆ ಸಿನಿಮಾ ನೋಡಿದ್ರೆ ಆ ನಿರ್ಮಾಪಕರ ಮನೆ 5 ಸಲ ರೈಡ್ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿರ್ತಾರೆ ಸರ್. ಯಾವ್ದಾದ್ರು ಒಂದು ಸಿನಿಮಾ ಆಗ್ತಾ ಇದೆಯಾ ಸರ್? ಕಲೆಕ್ಷನ್ ವೈಸು ಹಾಕ್ತಾರೆ. ಇಂಥದ್ದು ಯಾವುದು ನಾನು ಮಾಡಿಲ್ಲ ಸರ್. ನನಗೆ ಯೋಗ್ಯತೆ ಅನುಸಾರ ಮಾನದಂಡ ತಗೊಂಡು ಅಭ್ಯಾಸ ಇದೆ ಸರ್. ನೀವು 10 ಜನ ನೋಡಿ ಸರ್, ಬಂದು ನೀವು 10 ಜನ ನೋಡ್ಬೇಕು. ಮಾಧ್ಯಮದವರು ನನಗೆ ಬೈದು ಬುದ್ಧಿ ಹೇಳಿದ್ರೆ ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಳಕ್ಕೆ. ಆ್ಯಂಡ್ ಸತ್ಯ ಹೇಳಿದಾಗ ನನಗೆ ಮಾಧ್ಯಮ ನನಗೆ ಬೆಂಗಾವಲಾಗಿ ನಿಂತ್ಕೋಬೇಕು. ನಾನು ನಿಮ್ಮನ್ನು ನಿರೀಕ್ಷೆ ಮಾಡ್ತೀನಿ. ಯಾಕೆಂದ್ರೆ ನೀವೆಲ್ಲ ಬಂದಾಗ ಸರ್ ಪ್ರೆಸ್ ಮೀಟ್ಗೆ ಯಾರು ಅಣ್ಣವ್ರ ಸಹಿತ, ನಾನು ಅಣ್ಣವ್ರನ್ನೇ ತಗೊಂಡು ಹೇಳ್ತಾ ಇದ್ದೀನಿ, ಶುಕ್ರವಾರ ಸೂಪರ್ ಹಿಟ್ ಓಪನಿಂಗ್ ತಗೊಂಡ್ಬಿಡಿದೆ. ಭಾನುವಾರ ನನ್ನ ನ್ಯೂನ್ಯತೆ ಏನು ಹುಡುಕ್ತಾನಪ್ಪ ಪತ್ರಕರ್ತ, ನಾನು ಎಷ್ಟು ತಯಾರಾಗಬೇಕು ನೆಕ್ಸ್ಟ್ ಸಿನಿಮಾಗೆ ಅಂತ ಅಂಬರೀಷ್ ಅಣ್ಣವರು, ಶಂಕರ್ನ ವಿಮರ್ಶನ್ ಹಾಕ್ತಾ ಹೋಗ್ತಾರೆ. ಈಗ ನನ್ಗೆ ಹೆಂಗ್ ಬೇಕು ನಾನು ಹಂಗೆ ಹಾಕ್ಸ್ಕೊಂಡ್ಬಿಡ್ತೀನಿ. ನಾನು ಫೇಕ್ ಅಂತ ಅಲ್ಲ ಸರ್, ಇರ್ಲಿಲ್ಲ ಸರ್. ಇರೋದಕ್ಕೆ ಈಗ ಅದು ರೂಪ ಬದಲಾಗ್ತಾ ಇದೆಯಲ್ಲ, ಅದಕ್ಕೆ ಪ್ರಾಮಾಣಿಕವಾಗಿ ಈಗ ಇಷ್ಟ್ಯಾಕೆ ಸರ್, ಫ್ರಮ್ ನಾಟ್ ರಾಂಗ್ 2017 or 18 ಲೆಸ್ ದೆನ್ 24 hours 1 lakh ಪ್ಲಸ್ ವ್ಯೂಸ್ ಅಂತ ಬರ್ತಿತ್ತು. 24 ಗಂಟೆಲಿ 1 ಲಕ್ಷ ವ್ಯೂಸ್ ಅಂತ ಇರ್ತಿತ್ತು ಸರ್. ಈಗ ಹಾಕಿದ ಹಾಫ್ ಆನ್ ಅವರ್ಗೆ 5 ಮಿಲಿಯನ್ ಅಂದ್ರೆ 50 ಲಕ್ಷ ಜನ ಸರ್ ಇರ್ಬೋದು ಸರ್. ಸಂತೋಷ, ನಿಮ್ಮ ಬಾಯಲ್ಲಿ ಅದು ಸತ್ಯನೇ ಆಗಿದ್ರೆ ನಾನು ಅದನ್ನು ಬಹಳ ದೊಡ್ಡ ಮನಸ್ಸನ್ನು ಸ್ವೀಕರಿಸ್ತೀನಿ. ಬಹುಶಃ ನನ್ನಲ್ಲಿ ಗ್ರಹಿಕೆ ರಾಂಗ್ ಇದೆ ಅಂತ ನಾನು ಒಪ್ಕೋತೀನಿ ಸರ್.
ನಾನು ಇದು ಸತ್ಯ ಹೇಳಿದ ಸಮಾಧಾನ ನನಗಿದೆ. ಅವಿನಾಶ್ ಸರ್, ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ಖುಷಿ ಆಯಿತು. ನಾನು ಪ್ರಾಮಾಣಿಕವಾಗಿದ್ದೀನಿ ಅನ್ನೋ ಸಾರ್ಥಕತೆ ಇದೆ. ಇದುವರೆಗೆ ಯಾವ ವ್ಯೂಸ್ ಆಗಿದೆ ಎಲ್ಲವೂ ಪ್ರಾಮಾಣಿಕ. ನಂದು ಆರ್ಗ್ಯಾನಿಕ್ ನಟಭಯಂಕರ ಟ್ರೈಲರ್ 1.8 ಲ್ಯಾಕ್ 8 ಮಿಲಿಯನ್ ಆರ್ಗ್ಯಾನಿಕ್ ಆಗಿ ಬಂದಿದೆ. ನೀವು ಆಶೀರ್ವಾದ ಮಾಡಿ, ಸತತ 23 ಡೇಸ್ ಟ್ರೆಂಡಿಂಗ್ ಇತ್ತು. ನೀವು ಆಶೀರ್ವಾದ ಮಾಡಿಕೊಟ್ರಿ, ಮಾಧ್ಯಮದವ್ರ ಸಪೋರ್ಟ್ ಬಹಳ ದೊಡ್ಡ ಮಟ್ಟಕ್ಕೆ ನೀವು ಕೊಟ್ಟಿದ್ದು. ಯಾವ ಥರ ಇತ್ತು ಅಂದರೆ, ಕಲರ್ಸಲ್ಲಿ ಈ ವರ್ಷ ಆದ 4 ಸಿನಿಮಾ ಸ್ಯಾಟಲೈಟ್ ಆಗಿದ್ದು. ಕಬ್ಜಾ, ವೇದ, ಟಗರುಪಲ್ಯ, ನಟಭಯಂಕರ, ಇದು ಅವಕಾಶ ಮಾಡಿಕೊಟ್ರಿ. ನಿಮ್ಮ ಉಪಕಾರದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವೆಲ್ಲೋ ಕಡೆ ಹೋದ ಅಂದರೆ ನೀವು ಕ್ಯಾಮ್ರಾ ಹಿಡಿತೀರಾ, ಅದರಿಂದ ನನಗೆಲ್ಲೋ ಒಂದು 4 ಜನ ಗುರುತಿಸ್ತಾರೆ, ನನಗೆ ಅದ್ರಲ್ಲಿ ಊಟ ಸಿಗ್ತಾ ಇದೆ. ನಾನು ನಿಮಗೆ ಋಣಿಯಾಗಿರ್ಬೇಕು. ನಾವೇನೇ ತರಲೆ ಮಾಡ್ಬೋದು, ತಮಾಷೆ ಮಾಡ್ಬೋದು, ಅಪಾರ್ಟ್ ಫ್ರಮ್ ಆಲ್ ದಿಸ್ ಇದೆಲ್ಲವನ್ನು ಮೀರಿ ನೀವೆಲ್ಲ ನಮ್ಮ ಜೀವನದಲ್ಲಿ ಬಹಳ ಸ್ಪೆಷಲ್ ಆಗಿದ್ದೀರಾ. ನಂದೊಂದು ಸ್ಯಾಟಲೈಟ್ ಆಯಿತು, ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಆಗೋದಕ್ಕೆ. ಈಗ ನೋಡಿ, ಗೌರವ್ ವೆಂಕಟೇಶ್ ಸರ್ ಬಂದು ಒಂದು ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ದಟ್ಸ್ ಇವೆಲ್ಲದಕ್ಕೊಂದು ಅವಕಾಶ ಆಗಿದ್ದಕ್ಕೆ ನಾನು ನಿಮಗೆ ಚಿರುಣಿಯಾಗಿರ್ತೀನಿ. ಏನೇ ತರಲೆ ಮಾಡ್ಬೋದು, ಅದು ಮನಸ್ಸಿನ ಪ್ರೀತಿಯಿಂದ ಅಷ್ಟೇ. ನಿಮ್ಮ ಮೇಲೆ ನನಗೆ ಆ ಸಲಿಗೆ ಇದೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಬೆಳೆಸುತ್ತೀರ ಅನ್ನೋ ಸಲಿಗೆ ಮಾತಾಡಿರ್ತೀನಿ ಹೊರತು ಇದರಲ್ಲಿ ಯಾವುದೇ ಥರ ವ್ಯಂಗ್ಯ, ಕುಚೋದ್ಯ, ಕುಚೇಷ್ಟೆ ಅಲ್ಲ ಸರ್. ನಿಮ್ಮಿಂದ ನೀವು ಬರೆದ್ರೆ ಒಬ್ಬ ನಟ, ನೀವು ಒಬ್ಬ ನಟನಿಗೊಂದು ಹಾಕಿದ್ರೆ 2 ವೀಲಲ್ಲಿ ಬಂದವನು ಓಲಾದಲ್ಲಿ ಬಂದವನು ನೆಕ್ಸ್ಟ್ ಬೆನ್ಸಲ್ಲಿ ಬರ್ತಾನೆ. ಅವಕಾಶ ಮಾಡಿಕೊಟ್ರು ನಿಮಗೆ ನಾವು ಋಣಿಯಾಗಿರ್ಬೇಕು. ಯಾರೇ ಆದ್ರೂ ಅಷ್ಟೇ, ಮಾಧ್ಯಮಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಗೌರವ ಕೊಡ್ಬೇಕು ಸರ್. ಒಬ್ಬ ನಿರ್ಮಾಪಕ, ಇವತ್ತು ಗೌರವ್ ವೆಂಕಟೇಶ್ ಸರ್ ಬಂದು ಅವ್ರದ್ದು ಫೈಟ್ ನಡೀತಿತ್ತು, ಬಂದು ಕೂತ್ಕೊಂಡು ಪ್ರಥಮ ಈ ಸಿನಿಮಾ ಮಾಡಿ ನಟಭಯಂಕರ ಸ್ಯಾಟಲೈಟ್ ಆಗಿದ್ದು ಗೊತ್ತಾದ ತಕ್ಷಣ ಈ ವ್ಯಕ್ತಿ ಮನ್ಸು ಮಾಡಿದ್ರೆ ದೊಡ್ಡ 1600 ಸಿನಿಮಾ ಫೈಟ್ಸ್ ಮಾಡಿದ್ದಾರೆ. ಈ ವ್ಯಕ್ತಿ 1600 ಸ್ಟಂಟ್ಸ್ ಮಾಡಿದಂಥವ್ರು. ಒಂದು ಸ್ಟಾರ್ ಯಾವ್ದವ್ರ ಮನೆಗೆ 5-6 ಸಲ ಅಲ್ದ್ಬಿಟ್ರೆ ಡೇಟ್ ಕೊಡಲ್ವಾ? ಕೊಡ್ತಾರೆ. ಇಲ್ಲ ಪ್ರಥಮ್ ನಿಮ್ನ ಇಟ್ಕೊಂಡು ನಾನು ಪ್ರೂವ್ ಮಾಡ್ತೀನಿ ಅಂದ್ರು. ನನಗೊಂದು ಲೈಫ್ ಆಯ್ತು. ಈಗ ನಾನು ಅವ್ರು ಋಣಿಯಾಗಿರ್ಬೇಕು. ನಿರ್ಮಾಪಕರಿಗೆ, ಪತ್ರಕರ್ತರು, ನಾನು ಬೋತ್ ಕಡೆ ಕ್ಯಾಮ್ರಾ ಇಡ್ತೀರಾ, ನಿಮಗೆ ನಾನು ಋಣಿಯಾಗಿರ್ಬೇಕು. ನಾನು ಪ್ರಾಮಾಣಿಕವಾಗಿದ್ದೀನಿ ಸರ್. ನಿಮ್ಮ ವಿಚಾರದಲ್ಲಿ ಟೀಸರ್ ಮಾಡಿದ್ದೀನಿ. ರೊಮ್ಯಾನ್ಸ್, ಹಾರರ್, ಕಾಮಿಡಿ, ಆಕ್ಷನ್ ಎಲ್ಲವೂ ಇದೆ. ಎಲ್ಲದರ ಸಮ್ಮಿಲನ ಆ ಸಿನಿಮಾ. ಗಟ್ಟಿ ಕತೆ ಇಟ್ಕೊಂಡು ಹರೀಶ್ ರಾಜ್ ಅಂತ ಅಪ್ರತಿಮ ಪ್ರಬುದ್ಧ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ನನಗೆ ಸಿನಿಮಾಗೆ ಜೀವ ತುಂಬಿದ್ದಾರೆ. ಸಿನಿಮಾ ಹೇಗೆ ಬಂದಿರಲಿ, ಏನೇ ಇರಲಿ, ನಿಮ್ಮ ಆಶೀರ್ವಾದ ತೊಗೊಂಡು ಮುನ್ನು ಸರ್. ಕರ್ನಾಟಕದಲ್ಲಿ 1 ಇಯರ್ ತೊಗೊಂಡೆ ನಾನು ಕಂಪ್ಲೀಟ್ ಮಾಡೋಕ್ಕೆ. 1.5 ಮಂತಲ್ಲಿ ಒಂದು ಸಿನಿಮಾ ಮುಗಿಸಿದೀವಿ ಅಂದರೆ ಯಾವ ಮಟ್ಟಕ್ಕೆ ನಾವು ವರ್ಕ್, ಡೈಲಿ 1.5-2 ಕಾಲ್ ಶೀಟಲ್ಲಿ ನಾವು ವರ್ಕ್ ಮಾಡಿರೋದು. 1 ಸೆಕೆಂಡು ಮಿಸ್ ಮಾಡಿಲ್ಲ. ನಾನು ಫೇಕ್ ವಿಚಾರದಲ್ಲಿ ಸತ್ಯ ಹೇಳಿದ್ದೀನಿ. ಯಾರು ಮಾಡ್ತಾ ಇದ್ದಾರೆ ಮಾಡಿ ಹಾಳು ಮಾಡಿಬಿಡಿ. ಇವರು 5 ಮಿಲಿಯನ್ ಅಂತ ಹಾಕ್ರೆ, ಇನ್ನು ನೆಕ್ಸ್ಟ್ ಬರೋ ಸಿನಿಮಾದವ್ರು 8 ಮಿಲಿಯನ್ ಇನ್ 1 ಡೇ ಅಂತ ಹಾಕ್ತಾರೆ. ನಿಮ್ಗೊಂದು ಪ್ರಶ್ನೆ ಸರ್, ರಾಯಚೂರಲ್ಲಿ ಯಾರೋ ಕುರಿ ಮೇಯಿಸ್ತಾ ಇರ್ತಾರೆ, ಬೆಳಗಾಮಲ್ಲಿ ಯಾರೋ ದನ ಮೇಯಿಸ್ತಾ ಇರ್ತಾರೆ, ಗುಲ್ಬರ್ಗಲ್ಲಿ ಯಾರೋ ಪಿಗ್ಮಿ ಕಲೆಕ್ಟ್ ಮಾಡ್ತಿರ್ತಾರೆ. ಒಂದು ಟೀಸರ್ ಯಾವುದೋ ಬಂದು, ಒಂದು ಟ್ರೈಲರು 5 ಮಿಲಿಯನ್ ವ್ಯೂಸ್ ಅಂತ ಇರುತ್ತೆ. ಕೆಳಗಡೆ 75,000 ಆರ್ಗ್ಯಾನಿಕ್ ವ್ಯೂಸ್ ಯಾರೋ ಒಬ್ಬ ಸಿನಿಮಾ ಮಾಡಿರ್ತಾನೆ ಹೊಸಬ. 5 ಮಿಲಿಯನ್ ಇರೋದನ್ನ ನೋಡ್ಬಿಟ್ಟು ಕೆಳಗಡೆ ಅದು 75,000 ಕಣ್ಬಿಡ, ಅದು ಗೆದ್ದಿಲ್ಲ, ಸುಳ್ಳು, ಅದೇ ಗೆದ್ದಿಲ್ಲ ಬಿಡ, ಅದೇನು ನೋಡ್ತೀಯ. ಅವ್ನಿಗೆ ಗೊತ್ತಿಲ್ಲ ಪಾಪ ಈ ಫೇಕ್ ಹೆಂಗೆ ನಡೆಯುತ್ತೆ ಅಂತ. ಟಿಕೆಟ್ ನಾವು ಫ್ರೀ ಆಗಿರೋದು ಜನಕ್ಕೆ ತೋರಿಸ್ತೀವಿ ಸರ್. ಶುಕ್ರವಾರಲ್ಲಿ ಇಂತಹ ದರಿದ್ರ ವ್ಯವಸ್ಥೆ ಹೊರಟೋಗಿದ್ದೀವಿ ನಾವು. ಇದೆಲ್ಲ ಬಂದ್ರೆ ದೊಡ್ಡ ದೊಡ್ಡ ಸಿನಿಮಾಯಿಂದ. ನಾನು ದೊಡ್ಡ ಸಿನಿಮಾ ಎಲ್ಲವೂ ಅಲ್ಲ, ಕೆಲವು ಹಂಗೆ ಫೇಕ್ ಮಾಡ್ತಾರಲ್ಲ ಅದನ್ನ. ಎಲ್ಲ ದೊಡ್ಡವರು ನಮ್ಮವರು, ಬಟ್ ಈ ದೊಡ್ಡವ್ರಲ್ಲಿ ಯಾರು ಫೇಕ್ ಮಾಡ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ಫೇಕ್ ಆಗಿದ್ದನ್ನ ಅಂದ್ರೆ ಫೇಕ್ ಲೈಕ್ಸ್, ಈಗ ಎಲ್ಲವೂ ಅಷ್ಟೇ. ಒಂದು ಪ್ರೋಗ್ರಾಮ್ಗೆ ಹೋದ್ರಷ್ಟು ಜನನೂ ಅಷ್ಟೇ ಫೇಕ್ ಆಗಿ ಕರ್ಸ್ಬಿಡೋದು, ಪೇಡ್, ಇವೆಲ್ಲ ಆಗೋಗಿದೆ. ಈ ಎಲ್ಲ ಶೋಸ್ಗಳಲ್ಲೂ ಹಿಂಗಾಗೋಯ್ತು. ಅಂದ್ರೆ ಒಂದು ಒಳ್ಳೆ PR ಇಟ್ಕೊಂಡು ನಾನು ಗೆದ್ದು ಬಿಡ್ಬೋದು ಒಂದು ಸಿನಿಮಾ, ಈ ಭ್ರಮೆಗೆ ಹೊರಟೋಗಿದ್ದಾರೆ. ಇದಲ್ಲ. ಶುಕ್ರವಾರ ರಿಲೀಸ್ನ ನನ್ನ ಹಣೆ ಬರ ಒಬ್ಬ ಮಾಧ್ಯಮದವ್ರು ಬರಲಿ ಸರ್, ನೀವು ಕರೆದು ಪ್ರಥಮ್ ಯು ಆರ್ ವೇಸ್ಟ್ ಅಂತ ಹೇಳಿದ್ರೆ ಸ್ವೀಕರಿಸ್ತೀನಿ ಸರ್. ನನಗೆ ಯಾರೋ ಒಬ್ಬ ಕೂತ್ಕೊಂಡು ರಿವ್ಯೂ ಕೂತ್ಕೊಂಡು ಕೂಗೋದು, ಕಿರ್ಚೋದು ಹೇಳಿ ಒಂದು ಒಪಿನಿಯನ್ ಬುಕ್ ಬೈ ಶೋ ನನ್ನ ಹಣೆ ಬರ ಬರೀತಾನೆ. ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಆಲ್ ದಿಸ್ ಥಿಂಗ್ಸ್ ಸರ್. ನನ್ನ ಹಣೆ ಬರ ಒಬ್ಬ ಪತ್ರಕರ್ತ ಬರಲಿ, ನೀವು ಬರೀರಿ ಸರ್, ನೀವು ಬರ್ರಿ ಸರ್, ಸ್ವೀಕರಿಸ್ತೀನಿ. ಯಾವುದೋ ಒಂದು ಏಜೆನ್ಸಿ ಬುಕ್ ಮೈ ಶೋ ಟಕ್ಕನ್ ಕಿತ್ ಕೆಳಗಾಕ್ಬಿಡ್ತಾರೆ. ನೋ, ಇದ್ರ ವಿರುದ್ಧ ನಾನಿದ್ದೀನಿ. ಸತ್ಯ ಹೇಳಿದ್ದೀನಿ ಅನ್ನೋ ಸಮಾಧಾನ ನಮ್ಮದು. ಒಪ್ಕೊಳ್ಳೋದು ಬಿಡೋದು ನಿಮ್ಮಂಥ ಹಿರಿಯರು, ಮೇಧಾವಿಗಳು, ಮುತ್ಸದ್ದಿಗಳಿಗೆ ಸೇರಿದ್ದು. ಈಗ ಒಂದು ಮಾತು ನಾನು ಹೇಳ್ತೀನಿ, ಹರೀಶ್ ಅಣ್ಣ, ವೆಂಕಟಣ್ಣ ಮಾತಾಡ್ತಾರೆ. ಆಮೇಲೆ ನಮ್ರತಾ ಆ್ಯಂಡ್ ಹರೀಶ್ ಅಣ್ಣ ಟ್ರೈಲರ್ ನೋಡಿಲ್ಲ, ಟೀಸರ್. ಅವರೇ ಮಾಡೋದು ಹೇಗಿದೆ ತೋರಿಸಿದ್ಮೇಲೆ ನಿಮ್ಮ ಬೇರೆ ಪ್ರಶ್ನೆಗಳಿಗೆ ಏನಾದ್ರು ಇದೆಯಾ ಸರ್? ಇನ್ಯಾವುದೋ ಪ್ರಶ್ನೆ ಇದ್ರೆ ಉತ್ತರ ಕೊಡ್ತೀನಿ ಸರ್. ಕೇಳಿ ಸರ್, ಅದು ಡೈರೆಕ್ಟ್ ಯಾರು ಸರ್ ಕೊಟ್ಟಿದ್ದು? ಸರ್, ಒಂದು ಸ್ಪಷ್ಟ ಹೇಳ್ತೀನಿ, ಸೀಸನ್ 4 ಇಸ್ ದ ಬೆಸ್ಟ್ ಅಂಡ್ ಸಕ್ಸಸ್ಫುಲ್ ಸೀಸನ್. ಅದರ ನಂತರ ನಮ್ಮ ನಮ್ರತಾ ಅಂಡ್ ಸಂತೋರ್ ಇದ್ದಂತಹ ಸೀಸನ್ ರೀಚ್ ಚೆನ್ನಾಗಾಯ್ತು. ಹೆಂಗೆ ಅಂದ್ರೆ ನಮ್ದು ಓಟ್ಗೂ ಪ್ರತಿ ಓಟ್ಗೂ 3% ಅಣ್ಣ ಆಗೈತೆ ಬಿಡು. ಹಿಂಗ ನಿಮ್ ವಿಷಯ ಆಮೇಲೆ ಮಾತಾಡ್ತೀವಮ್ಮ, ಆಮೇಲೆ ಮಾತಾಡ್ತೀವಣ್ಣ. ಹಿಂಗ ಸರಿ ಆಯ್ತು. ಸಿನಿಮಾ ಬಗ್ಗೆ ಒಂದೇ ಮಾತು ಹೇಳೋದು, 4 ಐಟಮ್ಗಳ ಸಮ್ಮಿಶ್ರಣ. ಹಾರರ್, ಕಾಮಿಡಿ,
ರೊಮ್ಯಾನ್ಸ್ ಪ್ಲಸ್ ಆಕ್ಷನ್, ನನ್ನ ಎಕ್ಸ್ಟ್ರೀಮ್ ಮಾಸ್ ಆಗಿ ತೋರಿಸಿರುವಂಥದ್ದು ನೋಡಿದಲ್ಲ ಆಕ್ಷನ್, ಅಷ್ಟು ರಿಸ್ಕ್ ತಗೊಂಡು ರಿಯಲ್ ಸ್ಟಂಟ್ಸ್ ಅನ್ನ ಮಾಡಿದ್ದೀನಿ ಬಿಕಾಸ್ ಆಫ್ ದಿಸ್ ಮ್ಯಾನ್. ಸೊ